ಎಎನ್ಎಂ ನ್ಯೂಸ್ಗೆ ಸ್ವಾಗತ. PUC ಪದವಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ, ಪ್ರಗತಿ ಕಾಲೇಜಿನಲ್ಲಿ ಸಂಭ್ರಮ. 2026ರ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ MG ರಸ್ತೆಯಲ್ಲಿರುವ ಪ್ರಗತಿ PUC ಮತ್ತು ಪದವಿ ಕಾಲೇಜಿನಲ್ಲಿ ಇಂದು ಸಂಭ್ರಮ ಮತ್ತು ಸಡಗರ. ಕಾಲೇಜಿನಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಶಾಲು ಓದಿಸಿ ಸನ್ಮಾನಿಸಿ ಅಭಿನಂದಿಸಿದ ಸಮಾರಂಭ ಇಂದು ಯಶಸ್ವಿಯಾಗಿ ನೆರವೇರಿತು. 2026ರ ದ್ವಿತೀಯ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗದಲ್ಲಿ ಮತ್ತು ಪದವಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ತಿಳಿಸಿದ ಕಾಲೇಜಿನ ಪ್ರಾಂಶುಪಾಲ ತಬ್ರೇಜ್ ಪಾಷಾರವರು ಇಂದು ಉತ್ತಮ ಅಂಕ ಪಡೆದವರನ್ನು ಶಾಲಾ ಆಡಳಿತ ವತಿಯಿಂದ ಶಾಲು ಓದಿಸಿ ಸನ್ಮಾನಿಸಿದ್ದು ಮತ್ತಷ್ಟು ಸಂತಸ ತಂದಿದೆ ಎಂದರು. ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ಪೀರ್ ಅನಿಮಾ 600ಕ್ಕೆ 583 ಅಂಕಗಳನ್ನು ಪಡೆದುಕೊಂಡು 97.16% ಸಾಧನೆ ಮಾಡಿ ಕಾಲೇಜಿಗೆ ಮೊದಲಿಗರಾಗಿದ್ದಾರೆ. ಇನ್ನು ರೋಶಿನಿ 600ಕ್ಕೆ 575 ಅಂಕಗಳನ್ನು ಪಡೆದುಕೊಂಡು 95.83% ಸಾಧನೆ ಮಾಡಿ ಕಾಲೇಜಿಗೆ ದ್ವಿತೀಯ ಸ್ಥಾನದಲ್ಲಿದ್ದರೆ, ಧನುಷ್ N 600ಕ್ಕೆ 556 ಅಂಕಗಳನ್ನು ಪಡೆದುಕೊಂಡು 92.67% ಸಾಧನೆ ಮಾಡಿ ಕಾಲೇಜಿಗೆ ತೃತೀಯ ಸ್ಥಾನದಲ್ಲಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಸಂಜನಾ 600ಕ್ಕೆ 534 ಅಂಕಗಳನ್ನು ಪಡೆದುಕೊಂಡು 87% ಸಾಧನೆ ಮಾಡಿ ಕಾಲೇಜಿಗೆ ಮೊದಲ ಸ್ಥಾನದಲ್ಲಿದ್ದರೆ, ವಿಷ್ಣು ತೇಜ 600ಕ್ಕೆ 508 ಅಂಕಗಳನ್ನು ಪಡೆದುಕೊಂಡು 84.67% ಸಾಧನೆ ಮಾಡಿ ಕಾಲೇಜಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಇನ್ನು ಅಮೃತ S 600ಕ್ಕೆ 506 ಅಂಕಗಳನ್ನು ಪಡೆದುಕೊಂಡು 84.33% ಸಾಧನೆ ಮಾಡಿ ಕಾಲೇಜಿಗೆ ತೃತೀಯ ಸ್ಥಾನದಲ್ಲಿದ್ದಾರೆ ಎಂದು ಅವರು ವಿವರಿಸಿದರು. ಇನ್ನು BCom ಪದವಿ ವಿಭಾಗದಲ್ಲಿ ಶಾಯಿಸ್ತಾ ತಬ್ಸಮ್ 700ಕ್ಕೆ 672 ಅಂಕಗಳನ್ನು ಪಡೆದುಕೊಂಡು 98.10% ಸಾಧನೆ ಮಾಡಿ ಕಾಲೇಜಿನ ಮೊದಲ ಸ್ಥಾನದಲ್ಲಿದ್ದರೆ, ಸಾಹಿಲ್ ಪಾಷಾ ಹೈ 700ಕ್ಕೆ 663 ಅಂಕಗಳನ್ನು ಪಡೆದುಕೊಂಡು 96.50% ಸಾಧನೆ ಮಾಡಿ ಕಾಲೇಜಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಇನ್ನು ಶ್ರಾವಣಿ NR 700ಕ್ಕೆ 660 ಅಂಕಗಳನ್ನು ಪಡೆದುಕೊಂಡು 96% ಸಾಧನೆ ಮಾಡಿ ಕಾಲೇಜಿಗೆ ತೃತೀಯ ಸ್ಥಾನದಲ್ಲಿದ್ದಾರೆ ಎಂದು ಅವರು ವಿವರಿಸಿದರು. ಇನ್ನು BCA ವಿಭಾಗದಲ್ಲಿ ಲಾವಣ್ಯ KR 700ಕ್ಕೆ 657 ಅಂಕಗಳನ್ನು ಪಡೆದುಕೊಂಡು 95% ಸಾಧನೆ ಮಾಡಿ ಕಾಲೇಜಿಗೆ ಮೊದಲ ಸ್ಥಾನದಲ್ಲಿದ್ದಾರೆ. ಚಂದನಾ P 700ಕ್ಕೆ 656 ಅಂಕಗಳನ್ನು ಪಡೆದುಕೊಂಡು 95% ಸಾಧನೆ ಮಾಡಿ ಕಾಲೇಜಿಗೆ ದ್ವಿತೀಯ ಸ್ಥಾನದಲ್ಲಿದ್ದರೆ, ಲಿಖಿತಾ S 700ಕ್ಕೆ 645 ಅಂಕಗಳನ್ನು ಪಡೆದುಕೊಂಡು 93.4% ಸಾಧನೆ ಮಾಡಿ ಕಾಲೇಜಿಗೆ ತೃತೀಯ ಸ್ಥಾನದಲ್ಲಿದ್ದಾರೆ ಎಂದರು. ಇನ್ನು ಉತ್ತಮ ಫಲಿತಾಂಶ ಮತ್ತು ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಉಪನ್ಯಾಸಕರನ್ನು ಮತ್ತು ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿದ ಪೋಷಕರನ್ನು ಮತ್ತು ಕಾಲೇಜಿನ ಸಿಬ್ಬಂದಿಯನ್ನು ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ JV ನಾರಾಯಣ ಸ್ವಾಮಿ ಮತ್ತು ಉಪಾಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಅಭಿನಂದಿಸಿದ್ದಾರೆ. ಚಿಂತಾಮಣಿ ನಗರದ ಪ್ರತಿಷ್ಠಿತ ಕಾಲೇಜು ಆದ ಪ್ರಗತಿ ಕಾಲೇಜಿನಲ್ಲಿ 2026-27ನೇ ಸಾಲಿಗೆ PUC ಮತ್ತು ಪದವಿ ತರಗತಿಗಳಿಗೆ ದಾಖಲಾತಿ ಪ್ರಾರಂಭವಾಗಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಪ್ರಾಂಶುಪಾಲರು ಕೋರಿದ್ದಾರೆ. ಈಗಿತ ಬಂದಿರೋಂಥ ಫಲಿತಾಂಶದಲ್ಲಿ ಪ್ರಗತಿ ಇಂಡಿಪೆಂಡೆಂಟ್ PU ಕಾಲೇಜ್ ಚಿಂತಾಮಣಿ, ಇದರಲ್ಲಿ ಈಗಿತ ಎಲ್ಲ ವರ್ಷವೂ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾಯಿತ್ತು. ಈಗಿತ ತುಂಬ ಅತ್ಯುತ್ತಮವಾಗಿ ರಿಸಲ್ಟ್ ಬಂದಿದೆ. ಇದು ತುಂಬ ಹಳೆ ಕಾಲೇಜು, 1998ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬಟ್ ಈ ಸತಿ ಚಿಂತಾಮಣಿಗೇ ಸ್ವಲ್ಪ ತುಂಬ ಜಾಸ್ತಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಒಳ್ಳೆ ಫಲಿತಾಂಶವನ್ನು ನಮ್ಮ ಮಕ್ಕಳನ್ನು ಕೊಟ್ಟಿದ್ದಾರೆ. ಸೊ ಮೊದಲಾಗಿ ಕಾಮರ್ಸ್ ವಿಭಾಗದಲ್ಲಿ ಕಾಮರ್ಸಲ್ಲಿ 600 ಅಂಕಕ್ಕೆ 583 ಅಂಕಗಳನ್ನು ತಗೊಂಡು
ಮೊದಲನೇ ಸ್ಥಾನವನ್ನು ಪೀರಾನಿಮಾ ಅಂತ ವಿದ್ಯಾರ್ಥಿನ ಪಡ್ಕೊಂಡಿದ್ದಾರೆ. ಅವ್ರದ್ದು ಪರ್ಸೆಂಟೇಜ್ ಬಂದು 98.16% ತಗೊಂಡಿದ್ದಾರೆ. ಇದೇ ರೀತಿಯಲ್ಲಿ ಅವ್ರದ್ದು ಪರ್ಸೆಂಟೇಜ್ ನೋಡಬೇಕಂದ್ರೆ SSLCದು ಬರೀ 76% ತಗೊಂಡಿದ್ರು. 76ರಿಂದ 98.16% ನಾವು ಸಾಧನೆಯನ್ನು ಮಾಡಿದ್ದಾರೆ. 21ರಿಂದ 22% ಗಳಿಸಿದ್ದಾರೆ, ಜಾಸ್ತಿ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಎರಡನೇ ಸ್ಥಾನ ಕಾಮರ್ಸಲ್ಲಿ ರೋಶ್ನಿ ಅಂತ ವಿದ್ಯಾರ್ಥಿನಿ 575 ಅಂಕಗಳನ್ನು ತಗೊಂಡಿದ್ದಾರೆ 600ಕ್ಕೆ. ಇವ್ರದ್ದು ಪರ್ಸೆಂಟೇಜ್ ಬಂದು 95.83% ತಗೊಂಡಿದ್ದಾರೆ. ಇದೇ ರೀತಿಯಲ್ಲಿ ಇವ್ರದ್ದು ಅಷ್ಟೇ SSLCನಲ್ಲಿ ಅಂಕ ಬರೀ 75%ಗೆ 95.83% ತಗೊಂಡಿದ್ದಾರೆ. ಅದೇ ರೀತಿ ಮೂರನೇ ಸ್ಥಾನದಲ್ಲಿ ಧನುಷ್ ಎನ್ ಅಂತ ವಿದ್ಯಾರ್ಥಿ 600ಕ್ಕೆ 556 ಅಂಕಗಳನ್ನು ಗಳಿಸಿದ್ದಾರೆ. ಅವ್ರದ್ದು ಪರ್ಸೆಂಟೇಜು 92.67% ತಗೊಂಡಿದ್ದಾರೆ PUCನಲ್ಲಿ. ಬಟ್ ಇದರದನ್ನು ನೋಡಿದ್ದನ್ನು ಇವ್ರದನ್ನು SSLCನ ಅಂಕಗಳು ಪರ್ಸೆಂಟೇಜನ್ನು ಬರೀ 72%. ಈ ಮೂರು ಟಾಪರ್ಸನ್ನು ಬರೀ 72, 75, 76%ದಿಂದ 98, 96, 92% ಗಳಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ಪರ್ಸೆಂಟೇಜು ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಲ್ಲಿ ನೋಡಬೇಕಂದ್ರೆ ವಿಜ್ಞಾನ ಸೈನ್ಸ್ ವಿಭಾಗದಲ್ಲಿ ಮೊದಲನೇ ಸ್ಥಾನವನ್ನು ಸಂಜನಾ ಅವರು ಪಡ್ಕೊಂಡಿದ್ದಾರೆ. 600ಕ್ಕೆ 534 ಅಂಕಗಳನ್ನು ಗಳಿಸಿ 87% ತಗೊಂಡಿದ್ದಾರೆ. ಇವ್ರದ್ದು ಅಷ್ಟೇ SSLCನಲ್ಲಿ ಬರೀ 80% ಇತ್ತು, ಇವತ್ತು 87% ಗಳಿಸಿದ್ದಾರೆ. ಇದೇ ರೀತಿಯಲ್ಲಿ ಎರಡನೇ ಸ್ಥಾನ ವಿಷ್ಣು ತೇಜ್ ಅನ್ನೋದು 600ಕ್ಕೆ 508 ಅಂಕಗಳನ್ನು ಗಳಿಸಿ 84.67% ಗಳಿಸಿದ್ದಾರೆ. ಇವ್ರದ್ದು SSLCನಲ್ಲಿ ಬರೀ 60% ಸಂತಂಗಿತ್ತು, ಬಟ್ 84% ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅಮೃತ ಎಸ್ ಇವರು ಸೆಕೆಂಡ್ PCಗೆ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದರು. ಇವರು 600ಕ್ಕೆ 506 ಅಂಕಗಳನ್ನು ಗಳಿಸಿದ್ದಾರೆ. ಟೋಟಲ್ ಪರ್ಸೆಂಟೇಜ್ ಹೇಳಬೇಕಂದ್ರೆ 84.33 ಅಂಕಗಳು ತಗೊಂಡಿದ್ದಾರೆ. ಇವ್ರದ್ದು ಅಷ್ಟೇ SSLC 70+% ಇತ್ತು. ಸೊ ಎಲ್ಲ ರೀತಿಯಲ್ಲಿ ಕಾಮರ್ಸ್ ಮತ್ತು ಸೈನ್ಸಲ್ಲಿ ನಮ್ಮ ಮಕ್ಕಳು ಎಲ್ಲ ಓವರಾಲ್ ಪರ್ಸೆಂಟೇಜ್ ನೋಡಿದರೆ ಮಿನಿಮಮ್ SSLC ಮತ್ತು PUCಗೆ ಕಂಪೇರ್ ಮಾಡಿದರೆ ಮಿನಿಮಮ್ 5%ದಿಂದ 21%ವರೆಗೂ ಜಾಸ್ತಿ ಆಗುತ್ತೆ. ಇದು ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥದ್ದು, ನಮಗೆ ತುಂಬ ಗೌರವದಿಂದ ನಮ್ಮ ಹೇಳ್ಕೊಳ್ಳೋಂಥ ಮಾತಾಗಿದೆ. ನಮ್ಮ ಟೀಚರ್ಸ್ ಅಷ್ಟೇ, ತಂದೆ ತಾಯಿಗಳಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ, ಓದೋಕ್ಕೆ ತುಂಬ ಶ್ರಮ ವಹಿಸಿದ್ದಾರೆ. ಅದೇ ರೀತಿಯಲ್ಲಿ ನಾನು ಎಲ್ಲರಿಗೂ ಧನ್ಯವಾದನ ಹೇಳ್ತೀನಿ. ಇದೇ ರೀತಿಯಲ್ಲಿ ನಮ್ಮದು ಡಿಗ್ರಿ ಪ್ರಗತಿ ಕಾಲೇಜ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲಿ ಇದೇ ರೀತಿಯಲ್ಲಿ ಲಾಸ್ಟ್ ಸೆಮಿಸ್ಟರ್ 5th ಸೆಮಿಸ್ಟರ್ 2026 ರಿಸಲ್ಟ್ಸ್ ಬಂದಿದೆ. ಇದನ್ನು ಅಷ್ಟೇ ಚಿಂತಾಮಣಿಗೆ ಟಾಪ್ ರಿಸಲ್ಟ್ಸನ್ನು ತೊಗೊಂಬಂದಿದ್ದಾರೆ. BComಲ್ಲಿ ಮೊದಲನೇ ಸ್ಥಾನ ಶಾಯಿಸ್ತಾ ತಬಸ್ಸುಮ್ ಅಂತ 88.10% ಗಳಿಸಿದ್ದಾರೆ. ಎರಡನೇ 98.10% ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಎರಡನೇ ಸ್ಥಾನ ಸಾಹಿಲ್ ಪಾಷಾ 96.5% ಗಳಿಸಿದ್ದಾರೆ. ಅದೇ ರೀತಿಯಲ್ಲಿ ಮೂರನೇ ಸ್ಥಾನ ಶ್ರಾವಣಿ NR 96% ಗಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಾವು BCನಲ್ಲಿ ಅಷ್ಟೇ ಇದು ಚಿಂತಾಮಣಿಗೆ ಟಾಪ್ ರಿಸಲ್ಟ್ಸ್ ಬರ್ತಾ ಇದೆ. ಮೊದಲನೇ ಸ್ಥಾನ ಲಾವಣ್ಯ KR ಅಂತವರು 95% ಗಳಿಸಿದ್ದಾರೆ. ಎರಡನೇ ಸ್ಥಾನ ಚಂದನ P 95% ಗಳಿಸಿದ್ದಾರೆ. ಮೂರನೇ ಸ್ಥಾನ ಲಿಖಿತ S 93.4% ಗಳಿಸಿದ್ದಾರೆ. ಸೊ ಈ ರೀತಿಯಲ್ಲಿ ಹೇಳ್ಬೇಕಂತಂದರೆ ಎವ್ರಿ ಇಯರ್ ನಮ್ಮ ರಿಸಲ್ಟ್ಸ್ ತುಂಬ ಜಾಸ್ತಿ ಮುಂದೆ ಗ್ರೋತ್ ಆಗ್ತಾಯಿದೆ, ಹೆಚ್ಚಿಗೆ ಆಗ್ತಾಯಿದೆ. ಇದೆಲ್ಲ ಎಲ್ಲರ ಶ್ರಮ, ಟೀಚರ್ಸು ಮತ್ತು ಮಕ್ಕಳು ಮತ್ತು ಪೋಷಕರು ಇರುತ್ತೆ. ಸೊ ಅದರಿಂದ ಎಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಪ್ರಗತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ನಮ್ಮ JV ನಾರಾಯಣ ಸ್ವಾಮಿ ಸರ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಕಡೆಯಿಂದ, ನಮ್ಮ ಎಲ್ಲರ ಕಡೆಯಿಂದ ಎಲ್ಲರಿಗೂ ಧನ್ಯವಾದನ ಹೇಳ್ದ ಮಕ್ಕಳು ಭವಿಷ್ಯ ಒಳ್ಳೆಯದಾಗಲಿ ಅಂತ ಅಭಿನಂದನೆಗಳನ್ನು ಹೇಳ್ತೀನಿ. ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. Pragati College of Science and Management. I have scored 98% in 5th sem. I really thank our principal and teachers for supporting us and guided us. Thank you. ನಾನು ಪ್ರಗತಿ ಕಾಲೇಜಿನ ಸೆಕೆಂಡ್ PUC ಓದ್ತಾ ಇದ್ದೆ. 506 ಮಾರ್ಕ್ಸ್ ತಗೊಂಡಿದ್ದೀನಿ. My name is Dhanushan. I am proudly said that our teachers and so on HR are supported to get well marks in the examination, and thank you for all our I am the student of Pragati Independent PU College. So I scored 95.83% in second PU examination. So for this I like to thank from the bottom of my heart to my parents and principal Tabrez sir and all the teachers who have been guided and supported me too. So thank you so much. ನನ್ನ ಹೆಸರು ಸಂಜನಾ. ನಾನು ಸೈನ್ಸ್ ವಿಭಾಗದಲ್ಲಿ 89% ತಗೊಂಡು 600ಗೆ 534% ತಗೊಂಡಿದ್ದೀನಿ. ನನ್ನ ಮಾರ್ಕ್ಸ್, ನನ್ನ ರಿಸಲ್ಟ್ಸ್ ನೋಡಿ ನನ್ನ ಪೇರೆಂಟ್ಸ್, ನನ್ನ ಟೀಚರ್ಸ್ನ ನನಗೂ ಫುಲ್ ಖುಷಿ ಆಗ್ತಾಯಿದೆ. ಸೊ ಅದರಿಂದ ನನ್ನ ಸಕ್ಸಸ್ಗೆ ಕಾರಣ ನಮ್ಮ ಟೀಚರ್ಸ್ ಮತ್ತು ನಮ್ಮ ಟೀಚರ್ಸ್ ಗೈಡ್ಲೈನ್ಸ್ ಆಗಿರುತ್ತೆ.
ಅವ್ರು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟವರೆಗೂ ಬಂದಿರೋದಕ್ಕೆ ನಮಗೆ ಜಾಸ್ತಿ ಖುಷಿ ಆಗ್ತದೆ. I am Priya Nima, PUC Commerce student of Pragati Independent PU College, Chintamani. I am very happy to get good marks with 97.17% in second PUC annual examination. This achievement is the result of my hard work and completely support of my teachers and my family. I would like to tell other students not to get stressed and be confident. Thank you.